ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ 2025ರಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ 2 ಕನ್ನಡಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳನ್ನ ಇವತ್ತಿನ ವಿಡಿಯೋ ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. ಸೊ 2025ರಲ್ಲಿ ರೀಸೆಂಟ್ ಆಗಿ ಆಗಿರ್ತಕ್ಕಂಥ ಒಂದು ಪೇಪರ್ ಇದಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಫಸ್ಟ್ ಕ್ವಶನ್ ನೋಡ್ತಾ ಮಾಡುತ್ತಿದ್ದನು ಈ ಪದದಲ್ಲಿರುವ ಕ್ರಿಯೆಯು ಯಾವ ಕಾಲವನ್ನ ಸೂಚಿಸುತ್ತದೆ? ಪೂರ್ಣ ಭೂತಕಾಲ, ಅಪೂರ್ಣ ಭೂತಕಾಲ, ಸರಳ ಭೂತಕಾಲ, ಮುಂದುವರೆದ ಭೂತಕಾಲ. ಸೊ ನೋಡ್ತಾ ಹೋದ್ರೆ ಸ್ನೇಹಿತರೆ, ಉತ್ತಂತಕ್ಕಂಥ ಒಂದು ಇದನ್ನ ನೋಡ್ತಾ ಹೋದ್ರೆ ಇದನ್ನ ನಾವು ವರ್ತಮಾನ ಕಾಲ ಅಂತ ಕರಿತೀವಿ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಸಹ ಭೂತಕಾಲದಲ್ಲೇ ಕೊಟ್ಟಿದ್ದಾರೆ. ಭೂತಕಾಲದ ಒಂದು ಕಾಲಸೂಚಕ ಪ್ರತ್ಯಯ ಅಂತ ಹೇಳಿದ್ರೆ ಅದು ದಾ ಆಗಿರುತ್ತೆ, ಆದ್ರೆ ಇಲ್ಲಿ ದಾ ಅಂತಕ್ಕಂಥದ್ದು ಇಲ್ಲ. ಸೊ ಹೀಗಿರ್ಬೇಕಾದ್ರೆ ಉತ್ತಂತಕ್ಕಂಥ ಏನ್ ಕೂಡ ಮಾಡುತ್ತಿದ್ದನು ಅಂತಕ್ಕಂಥದ್ದು ಪೂರ್ಣ ಭೂತಕಾಲ ಆಗಿರುತ್ತೆ. ಸೊ ಮಾಡಿದನು ಅಂತಕ್ಕಂಥದ್ದು ಪೂರ್ಣ ಭೂತಕಾಲ ಆಗ್ತಕ್ಕಂಥದ್ದಾಗಿತ್ತು. ಮಾಡುತ್ತಿದ್ದನು, ಸೊ ಕೆಲಸವನ್ನ ಮಾಡುತ್ತಿದ್ದನು ಅಥವಾ ಊಟವನ್ನ ಮಾಡುತ್ತಿದ್ದನು, ಸೊ ಕಂಪ್ಲೀಟ್ ಆಗಿಲ್ಲ ಅದು. ಸೊ ಹಾಗಾಗಿ ಏನಾಗುತ್ತೆ, ಅಪೂರ್ಣ ಭೂತಕಾಲ ಅಂತ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ. ಓಕೆ, ಸೊ ಆನ್ಸರ್ ಆಪ್ಷನ್ 2 ಅಪೂರ್ಣ ಭೂತಕಾಲ ಆಗಿರುತ್ತೆ. ಎರಡನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಈ ಕೆಳಗಿನ ಪದಗಳನ್ನು ಹಾಗೂ ಸಂಧಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ವಧುಪೇತ, ಊರೂರು, ಜಗಜ್ಯೋತಿ, ಮಳೆಗಾಲ. ಸೊ ನಮಗೆ ಗೊತ್ತಿರೋ ಹಾಗೆ ತುಂಬಾ ಈಸಿ ಕ್ವಶನ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಮಳೆಗಾಲ ಅಂತ ಹೇಳಿದಾಗ ಮಳೆ ಪ್ಲಸ್ ಕಾಲ ಮಳೆಗಾಲ ಅಂತ ಹೇಳ್ತೀವಿ. ಸೊ ಇಲ್ಲಿ ಮಳೆ ಪ್ಲಸ್ ಕಾಲ ಮಳೆಗಾಲ ಬರುತ್ತೆ. ಕಾಗೆ ಬದಲಾಗಿ ಗಾ ಬಂದಿರೋದೇ ಅಂತ ಕರಿತೀವಿ, ಆದೇಶ ಸಂಧಿ ಅಂತ ಕರಿತೀವಿ ಸ್ನೇಹಿತರೆ, ಹೌದಲ್ವಾ? ಸೊ ಹೀಗಿರ್ಬೇಕಾದ್ರೆ ಜಗಜ್ಯೋತಿ, ಜಗತ್ತು ಪ್ಲಸ್ ಜ್ಯೋತಿ ಅಂತ ಹೇಳ್ತೀವಿ. ಜಗತ್ ಪ್ಲಸ್ ಜ್ಯೋತಿ, ಜಗಜ್ಯೋತಿ ಬಂದು ಶ್ರುತ್ವ ಸಂಧಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ಊರೂರು, ಊರು ಪ್ಲಸ್ ಊರು, ಅಲ್ಲಿ ರೂ ಅಂತಕ್ಕಂಥದ್ದು ಲೋಪ ಆಗುತ್ತೆ. ಊರು ಪ್ಲಸ್ ಊರು, ಊರೂರು ಲೋಪ ಸಂಧಿ ಬರುತ್ತೆ. ಇನ್ನು ವಧುಪೇತ, ವಧು ಪ್ಲಸ್ ಉಪೇತ, ವಧು ಪ್ಲಸ್ ಉಪೇತ. ಸೊ ಕೂಡ್ಸ್ ಬರೆದಾಗ ಸವರ್ಣಾಕ್ಷರಗಳು ಬರ್ತಕ್ಕಂಥದ್ದು ಆಗಿರುತ್ತೆ. ವಧು ಪ್ಲಸ್ ಉಪೇತ, ವಧುಪೇತ. ಸೊ ಸಂಧಿಗೆ ಬರುತ್ತೆ. ಸೊ ಹೀಗಿರ್ಬೇಕಾದ್ರೆ ಸ್ನೇಹಿತರೆ, ಸೊ ಫಸ್ಟ್ ಹೇಗೆ ಆನ್ಸರ್ 4 ಆಗಿರುತ್ತೆ. ಸೊ ಇದನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಹೇಗೆ 4 ಸವರ್ಣದೀರ್ಘ ಸಂಧಿ, ಊರೂರು ಬಿಗೆ ಬಂದು 3 ಲೋಪ ಸಂಧಿ, ಜಗತ್ ಜ್ಯೋತಿ ಶ್ರುತ್ವ ಸಂಧಿ, ಮಳೆಗಾಲ ಆದೇಶ ಸಂಧಿ. ಅಂಗೈ ಎಂಬ ಸಮಾಸ ಪದದ ಸರಿಯಾದ ವಿಗ್ರಹ ವಾಕ್ಯವನ್ನ ಗುರುತಿಸಿ. ಅಂಗೈ ಅಂತ ಹೇಳಿದಾಗ ಸ್ನೇಹಿತರೆ, ಇದೊಂದು ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ. ಎಲ್ಲ ಅಂಶಿ ಭಾವ ಕಂಡು ಬರ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಈ ಒಂದು ಅಂಗೈ ಆಗಿರ್ಬೋದು, ಮುಂಗೈ, ಮುಂಗಾಲು, ಮುಂಬಾಗಿಲು, ಸೊ ಇದೆಲ್ಲ ನೋಡ್ತಾ ಹೋದಾಗ ಇದನ್ನ ಅಂಶಿ ಸಮಾಸದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅಂಗೈನ ಬಿಡಿಸಿದಾಗ ನಾವು ಏನಾಗುತ್ತೆ, ಕೈಯ ಪ್ಲಸ್ ಅಡಿ ಅಂಗೈ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಕೈಯ ಪ್ಲಸ್ ಅಡಿ ಅಂಗೈ, ಕೈಯ ಪ್ಲಸ್ ಮುಂದೆ ಮುಂಗೈ. ಸೊ ಇದನ್ನ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು, ಈ ಮುಂದಿನ ಪದಗಳಲ್ಲಿ ಯಾವ ಪದದ ಪದ ವಿಭಜನೆ ಸರಿಯಾಗಿದೆ ಎಂಬುದನ್ನು ಗುರುತಿಸಿ. ಭೇದ ಪ್ಲಸ್ ವಿಲ್ಲ, ಭೇದವಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರ್ತಕ್ಕಂಥದ್ದು ಸರಿಯಾಗಿದೆ ಅಂತ ಕೇಳಿದರೆ ಭೇದ ಪ್ಲಸ್ ಇಲ್ಲ, ಭೇದ ಪ್ಲಸ್ ಇಲ್ಲ, ಭೇದವಿಲ್ಲ. ಮಾರಿಗೆ ಪ್ಲಸ್ ಔತಣ, ಮಾರಿಗೌತಣ. ಕೇಡ ಪ್ಲಸ್ ಆದುದ್ದು, ನೋಡಿ ಇಲ್ಲಿ ಆದುದ್ದು ಅಂತ ಬರಬೇಕು, ಕೇಡಾದುದ್ದು. ಸೊ ಇಲ್ಲಿ ಹಾ ಇಲ್ಲ, ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಸಕ ಪ್ಲಸ್ ಆಣೆ, ಸಕನಾಣೆ. ಸೊ ಇದು ಸಹ ತಪ್ಪಾಗಿದೆ ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ಮಾರಿಗೆ ಪ್ಲಸ್ ಔತಣ, ಮಾರಿಗೌತಣ. ಇದು ಸರಿಯಾದಂಥ ಒಂದು ಏನು ಪದವನ್ನು ಬಿಡಿಸ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಚರಿತದಿಂದ ಅಭಿಷೇಕಂ ಅಂತ ಕೊಟ್ಟಿದ್ರೆ, ಚರಿತದಿಂದ ಅಭಿಷೇಕಂ ಪದದ ಸರಿಯಾದ ಪದ ವಿಭಜನೆ ಯಾವುದು? ಚರಿತ ಪ್ಲಸ್ ಅಭಿಷೇಕಂ. ಸೊ ಅಭಿಷೇಕಂ ಅಂತೂ ಕಂಪಲ್ಸರಿ ಬರಲೇಬೇಕು. ಸೊ ಹಾಗಾಗಿ ಇಲ್ಲಿ 2 ಮತ್ತು 4 ತಪ್ಪಾಗುತ್ತೆ. ಅಭಿಷೇಕಂ ಸರಿಯಾಗಿದೆ. ಚರಿತದಿಂದ ಪ್ಲಸ್ ಅಭಿಷೇಕಂ ಆಪ್ಷನ್ 3. ಚರಿತದಿಂದ ಪ್ಲಸ್ ಅಭಿಷೇಕಂ, ಚರಿತದಿಂದ ಅಭಿಷೇಕಂ ಅಂತಕ್ಕಂಥದ್ದು ಆಗಿರುತ್ತೆ. ಕ್ರಿಯೆಯು ತತ್ಕಾಲದಲ್ಲಿ ನಡೆಯುತ್ತಾ ಇದೆ ಎಂಬುದನ್ನು ಸೂಚಿಸುವಂಥ ಕ್ರಿಯಾಪದದ ಕಾಲ ಯಾವುದು? ಸೊ ಇಲ್ಲಿ ನೋಡಿ 2 ಕ್ವೆಶನ್ ನೋಡಿದ್ವಿ ಸ್ನೇಹಿತರೆ, ಒಂದು ಭೂತಕಾಲ ಮತ್ತು ವರ್ತಮಾನ ಕಾಲ. ಸೊ ನಮಗೆ ಗೊತ್ತಿರುವ ಹಾಗೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಸೊ ಅದರ ಒಂದು ಕಾಲಸೂಚಕ ಪ್ರತ್ಯಯಗಳನ್ನ ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಸ್ವಲ್ಪ 2 ಸಹ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಪೂರ್ಣ, ಅಪೂರ್ಣ ಕೊಟ್ಟಿದ್ರು. ಇಲ್ಲಿ ತಾತ್ಕಾಲಿಕ, ಸಾಮಾನ್ಯ, ಸಂಪೂರ್ಣ, ಮುಂದುವರಿದ. ಸೊ ಈ ರೀತಿ ಕೊಡ್ತಾ ಹೋಗಿದ್ದಾರೆ. ಕ್ರಿಯೆಯು ತತ್ಕಾಲದಲ್ಲಿ, ತತ್ಕಾಲ ಅಂದರೆ ಈಗ ಏನು ಪ್ರೆಸೆಂಟ್ ಇದೆಯೋ ಸೊ ಅಲ್ಲಿ ನಡೀತಕ್ಕಂಥ ಇದು ತಾತ್ಕಾಲಿಕ ವರ್ತಮಾನ ಕಾಲ ಅಂತ ಹೇಳ್ತಾ ಹೋಗ್ತೀವಿ.
ನೆಕ್ಸ್ಟ್ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮುಪ್ಪೊಳಲು ದ್ವಿಗು ಸಮಾಸ ಆದರೆ ಹೊರಬಾಗಿಲು ಯಾವ ಒಂದು ಸಮಾಸ? ಮುಪ್ಪೊಳಲು ಅಂತಕ್ಕಂಥದ್ದು ದ್ವಿಗು ಸಮಾಸ ಆದರೆ ಈ ಒಂದು ಹೊರಬಾಗಿಲು ಯಾವ ಸಮಾಸಕ್ಕೆ ಒಂದು ಉದಾಹರಣೆ ಕೇಳಿದರೆ ಕರ್ಮಧಾರಿಯ ಸಮಾಸ, ತತ್ಪುರುಷ ಸಮಾಸ, ಹಂಸಿ ಸಮಾಸ ಮತ್ತು ಗಮಕ ಸಮಾಸ. ಹೊರಬಾಗಿಲು ಅಂತಕ್ಕಂಥದ್ದು ಏನಿದೆಯೋ ಸ್ನೇಹಿತರೆ ಇದು ನೋಡ್ತಾ ಹೋದಾಗ ಬಾಗಿಲ ಪ್ಲೇಸು ಹೊರಗೆ ಅಂತ ಹೇಳ್ತೀವಿ. ಆ ಬಾಗಿಲ ಪ್ಲೇಸ್ ಹೊರಗೆ, ಹೊರಬಾಗಿಲು. ಓಕೆ, ಸೊ ಇಲ್ಲಿ ಯಾವ್ದು ಬರುತ್ತೆ? ಹಂಸಿ ಸಮಾಸ ಬರುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಹೊರಬಾಗಿಲು ಆಗಿದ್ದು ಮುಂಗೈ, ಹಂಗೈ, ಸೊ ಈ ರೀತಿ ಅನ್ನು ನೋಡ್ತಾ ಹೋಗ್ತೀವಿ. ಸೊ ಅದು ಹಂಸಿ ಸಮಾಸ. ಆ್ಯಂಡ್ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ತಲೆದೂಗು, ಕತ್ತಿ ಮಸೆ, ಎರಡು ಬಗೆ ಕಟ್ಟುಕತೆ. ಸೊ ನಮಗೆ ಗೊತ್ತಿರುವ ಹಾಗೆ ಸ್ನೇಹಿತರೆ ಕಟ್ಟುಕತೆ ಅಂದರೆ ಸುಳ್ಳು ಮಾತು ಅಂತ ಹೇಳ್ತೀವಿ, ಹೌದಲ್ವಾ? ಸುಳ್ಳು ಮಾತು, ಕಟ್ಟುಕತೆ ಅಂತಕ್ಕಂಥದ್ದು. ಸೊ ಎರಡು ಬಂತು. ಡಿಗೆ ಎರಡೆಲ್ಲಿದೆ ನೋಡಿ, ಇಲ್ಲಿದೆ. ಸೊ ಇಷ್ಟು ಸಾಕಾದರೆ ಸಾಕು, ನಮಗೆ ಮಿಕ್ಕಿದಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ತಲೆದೂಗು ಅಂತ ಹೇಳಿದಾಗ ಮೆಚ್ಚುಗೆಯನ್ನು ಸೂಚಿಸುವಂತಕ್ಕಂಥದ್ದು ಆಗುತ್ತೆ. ಕತ್ತಿ ಮಸೆ ಅಂತ ಹೇಳಿದ್ರೆ ಈ ಒಂದು ಹಗೆಯನ್ನು ಸಾಧಿಸುವಂತಕ್ಕಂಥದ್ದು. ಆ್ಯಂಡ್ ಎರಡು ಬಗೆ ಅಂದರೆ ದ್ರೋಹವನ್ನು ಮಾಡುವಂತಕ್ಕಂಥ ಅರ್ಥ ಬರುತ್ತೆ ಸ್ನೇಹಿತರೆ. ನುಡಿಗಟ್ಟುಗಳನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅಳಲೆಕಾಯಿ ಪಂಡಿತ ಎಂಬ ನುಡಿಗಟ್ಟಿನ ಅರ್ಥವನ್ನು ಕೇಳಿದರೆ ಅಳಲೆಕಾಯಿ ಪಂಡಿತ ಅಂದರೆ ಧನ್ವಂತರಿ, ನಕಲಿ ವೈದ್ಯ, ನಾಟಿ ವೈದ್ಯ, ಕಾಯಿ ಪಲ್ಯ ವೈದ್ಯ ಅಂತ ಕೊಟ್ಟಿದ್ದಾರೆ. ಸೊ ಅಳಲೆಕಾಯಿ ಪಂಡಿತ ಅಂತಂದರೆ ನಕಲಿ ವೈದ್ಯ ಅಂತ ಒಂದು ನುಡಿಗಟ್ಟನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಆಪ್ಷನ್ 2 ಆಗಿರುತ್ತೆ. ವಿಭಕ್ತಿ ಮತ್ತು ಕಾರಕಾರ್ಥಗಳ ಯಾವ ಜೋಡಿಗಳು ಸರಿಯಾಗಿವೆ ಎಂಬುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ನೋಡ್ತಾ ಹೋದಾಗೆ ಸ್ನೇಹಿತರೆ ಚತುರ್ಥಿ ಸಂಪ್ರದಾನ ಕೊಟ್ಟಿದ್ದಾರೆ, ಸಪ್ತಮಿ ಅಧಿಕರಣ ಕೊಟ್ಟಿದ್ದಾರೆ, ಪಂಚಮಿ ಕರ್ಮಾರ್ಥ ಕೊಟ್ಟಿದ್ದಾರೆ, ಷಷ್ಠಿ ಅಪದಾನ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಪಂಚಮಿಗೆ ಅಪದಾನ ಬರುತ್ತೆ, ಅಪದಾನ ಬರುತ್ತೆ, ಪಂಚಮಿಗೆ ಅಪದಾನ ಬರುತ್ತೆ. ಇಲ್ಲ ಷಷ್ಠಿಗೆ ಬರ್ತಕ್ಕಂಥ ಸಂಬಂಧ ಬರುತ್ತೆ. ಓಕೆ, ಸೊ ಹೀಗಿರಬೇಕಾದ್ರೆ ಸಪ್ತಮಿ ಅಧಿಕರಣ ಸರಿ ಇದೆ, ಚತುರ್ಥಿ ಸಂಪ್ರದಾನ ಸರಿಯಾಗಿದೆ. ಸೊ ಇಲ್ಲಿ 2 ಮಾತ್ರ ಸರಿ ಇದೆ, ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಸೊ ನೋಡ್ತಾ ಹೋದರೆ ಪ್ರಥಮ ಬರುತ್ತೆ, ಪ್ರಥಮಾಗಿ ನಾವು ನೋಡ್ತಾ ಹೋದರೆ ಕರ್ತೃ ಬರುತ್ತೆ, ದ್ವಿತೀಯ ಕರ್ಮ ಬರುತ್ತೆ, ತೃತೀಯ ಕರ್ಣಾರ್ಥ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಚತುರ್ಥಿಗೆ ನೋಡ್ತಾ ಹೋದಾಗೆ ಎಸ್ ಸಂಬಂಧ. ಸೊ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಸಂಪ್ರದಾನ, ಅಪದಾನ. ಓಕೆ, ಸೊ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ತಾ ಹೋದರೆ ಕನ್ನಡ ಭಾಷೆ ರಚನೆಗೆ ಒಪ್ಪದೇ ಇರುವ ವ್ಯಾಕರಣಾಂಶ ಯಾವುದಂತ ಕೇಳಿದರೆ ಕೃದಂತ, ತದ್ದಿತಾಂತ, ಕರ್ಮಿಣಿ ಪ್ರಯೋಗ, ಕ್ರಿಯಾಪದ. ಸೊ ನೋಡಿದ ಹಾಗೆ ಸ್ನೇಹಿತರೆ ಕನ್ನಡ ಭಾಷೆ ಅಂತ ಹೇಳಿದಾಗ ನಾವು ಏನು ಮಾಡ್ತೀವಿ? ಕರ್ತೃಪದ, ಕರ್ಮಪದ, ಕ್ರಿಯಾಪದ ಡೆಫಿನೆಟಾಗಿ ನೋಡ್ತಾ ಹೋಗ್ತೀವಿ. ಸೊ ಕ್ರಿಯಾಪದ ಡೆಫಿನೆಟಾಗಿ ಬಂದೇ ಬರುತ್ತೆ. ಈ ಒಂದು ಕ್ರಿಯಾಪದದಲ್ಲಿ ಕೃದಂತನೂ ಸಹ ಬರುತ್ತೆ. ತದ್ದಿತಾಂತ ಹೇಳಿದಾಗ ನಾಮಪದದಲ್ಲಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಬಟ್ ಕರ್ಮಿಣಿ ಪ್ರಯೋಗ ಅಂತಕ್ಕಂಥದ್ದು ಏನಿದೆಯೋ, ಕರ್ಮಿಣಿ ಪ್ರಯೋಗ ಅಂತ ಹೇಳಿದಾಗ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಏನಿದೆಯೋ ಅಡಿಗೆ ಅಥವಾ ಒಂದು ಬುಕ್ಸ್ ಅಂತ ತೊಗೊಂಡ್ರೆ ನಾವೆಲ್ ಅಂತ ತೊಗೊಳ್ತೀವಿ. ಈಗ ಏನಾಗುತ್ತೆ, ಕುವೆಂಪುರವರು ಯಾವುದೋ ಒಂದು ಕೃತಿಯನ್ನು ಬರೆದರು ಅಂತ ಆಗುತ್ತೆ ಸ್ನೇಹಿತರೆ, ಅದು ಕನ್ನಡ ಆಯಿತು. ಈಗ ಫಾರ್ ಎಕ್ಸಾಂಪಲ್ ಈಗ ಶ್ರೀರಾಮಾಯಣ ದರ್ಶನಂ ಕುವೆಂಪುರವರಿಂದ ಬರೆಯಲ್ಪಟ್ಟಿತ್ತು, ಅದು ಕರ್ಮಿಣಿ ಪ್ರಯೋಗ ಬರುತ್ತೆ. ಬಟ್ ನಾವೆಲ್ಲೂ ಆ ರೀತಿ ಯೂಸ್ ಮಾಡಲ್ಲ. ಬರೆಯಲ್ಪಟ್ಟಿತ್ತು ಅಂತಕ್ಕಂಥ ನಾವೆಲ್ಲೂ ಸಹ ಕನ್ನಡದಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಈ ಒಂದು ಕರ್ಮಿಣಿ ಪ್ರಯೋಗ ಅಂತಕ್ಕಂಥದ್ದು ಕನ್ನಡ ಭಾಷೆ ರಚನೆಗೆ ಒಪ್ಪದೇ ಇರತಕ್ಕಂಥ ಒಂದು ವ್ಯಾಕರಣಾಂಶ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 3. ಮುಂದಿನ ಯಾವ ಪದ ಅನ್ಯ ದೇಶೀಯ ಪದವಲ್ಲ ಅಂತ ಕೇಳಿದರೆ, ಅನ್ಯ ದೇಶೀಯ ಪದ ಅಲ್ಲ ಅಂದರೆ ಅದೊಂದು ಕನ್ನಡ ಪದ ಅಂತ ಕೇಳಿದ್ದಾರೆ. ಸೊ ಕನ್ನಡ ಪದ ಯಾವುದ್ರಲ್ಲಿ ನೋಡಿ, ರೈತ ಅಂತಕ್ಕಂಥದ್ದು ಸಂಸ್ಕೃತ ಪದಕ್ಕೆ ಬರುತ್ತೆ ಸ್ನೇಹಿತರೆ. ರೈತ ಅಂದು ಸಂಸ್ಕೃತ ಪದ ಆಯಿತು. ಕಸುಬು ಮತ್ತು ಕಾಯಿಲೆ ಅಂತಕ್ಕಂಥದ್ದು ಏನಿದೆಯೋ ಇದು ಅರೇಬಿಕ್ ಭಾಷೆ ಅಂತ ಹೇಳ್ತೀವಿ, ಅರೇಬಿಕ್ ಅಥವಾ ಪಾರ್ಸಿ. ಓಕೆ, ಸೊ ಅರೇಬಿಕ್ ಅಥವಾ ಪಾರ್ಸಿ ಭಾಷೆಯಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗೆ ಇವೆರಡು ಆಗಲ್ಲ. ಹಿತ್ತಲು ಅಂತಕ್ಕಂಥದ್ದು ಇದೊಂದು ಕನ್ನಡ ಭಾಷೆಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದನ್ನು ಹೊಂದಿದ್ದ ಕವಿ ಯಾರು ಅಂತ ಕೇಳಿದರೆ, ಸೊ ನೋಡಿ ಕರ್ನಾಟಕ ಕವಿ ಚೂತವನ ಚೈತ್ರ ಇದರ ಜೊತೆಗೆ ಉಪಮಲೋಲ ಅಂತ ಹೇಳ್ತೀವಿ, ಉಪಮ ಲೋಲ. ಓಕೆ, ಸೊ ಲಕ್ಷ್ಮೀಶ ಅಂತ ಏನು ಹೇಳ್ತೀವೋ ಜೈಮಿನಿ ಭಾರತದ ಕರ್ತೃ ಆಗಿರ್ತಕ್ಕಂಥ ಕರ್ನಾಟಕ ಕವಿ ಚೂತವನ ಚೈತ್ರ, ಉಪಮಲೋಲ ಒಂದು ಬಿರುದುಗಳನ್ನ ಹೊಂದಿರತಕ್ಕಂಥದ್ದು ಲಕ್ಷ್ಮೀಶ ಆಗಿರುತ್ತೆ. ಇನ್ನು ಕುಮಾರವ್ಯಾಸನಿಗೆ ಯಾವುದೇ ಒಂದು ಬಿರುದು ಇಲ್ವಾ ಅಂತ ನೀವು ಕೇಳೋದಾದರೆ ಇದೆ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇವರು ಗದುಗಿನ ಭಾರತ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ, ಗದುಗಿನ ಭಾರತ. ಓಕೆ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಬಂದು ಕುಮಾರವ್ಯಾಸರಾಗಿರ್ತಾರೆ. ಆ್ಯಂಡ್ ಕುವೆಂಪು ಸೊ ನಿಮ್ಗೆ ಗೊತ್ತಿರುವಾಗ ರಾಷ್ಟ್ರಕವಿ ಅಂತ ಹೇಳ್ತೀವಿ. ಇನ್ನು ಚಾಮರಸ ಬಂದು ಪ್ರಭುಲಿಂಗಲೀಲೆ ಅಂತ ಒಂದು ಕೃತಿಯನ್ನು ಬರೀತಾರೆ. ಪ್ರಭುಲಿಂಗಲೀಲೆ. ಓಕೆ, ಸೊ ಈ ವೆರಿ ಫೇಮಸ್ ಆಗಿರ್ತಕ್ಕಂಥದ್ದು ಸಹ ಪ್ರಭುಲಿಂಗಲೀಲೆ ಬಂದು ಚಾಮರಸರವರು ಬರೆದಿರ್ತಕ್ಕಂಥದ್ದು. ಸೊ ಇಷ್ಟ ನೋಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಹುದಾಗಿರುತ್ತೆ. ಜೈಮಿನಿ ಭಾರತ ಲಕ್ಷ್ಮೀಶ ಬರೆದಿರ್ತಕ್ಕಂಥದ್ದು.
ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಶಾಂತಿನಾಥ, ಹರಿಹರ, ಚಾಮರಸ, ಮಹಾಲಿಂಗರಂಗ, ಲಿಂಗರಾಜ. ಆಲ್ರೆಡಿ ಹೇಳಿದಾಗೆ ಚಾಮರಸ ಬಂದು ಪ್ರಭುಲಿಂಗ ಲೀಲೆ, ಹೌದಲ್ವಾ ಸ್ನೇಹಿತರೆ? ಸೊ ಇದಂತ ನೋಡ್ಕೊಳ್ತಾ ಹೋಗಿ ನೀವು ನೋಡಿ. ಸಿಗೆ 1 ಎಲ್ಲಿದೆ, ಸಿಗೆ 1 ಇಲ್ಲಿದೆ ನೋಡಿ. ಸೊ ಆನ್ಸರ್ ಇದಾಗಿರುತ್ತೆ ಅಷ್ಟೇ. ಶಾಂತಿನಾಥ ಬಂದು ಸುಕುಮಾರ ಚರಿತೆ. ಆ್ಯಂಡ್ ನೆಕ್ಸ್ಟ್ ಹರಿಹರ ಬಂದು ಮುಡಿಗೆಯ ಅಷ್ಟಕ. ಚಾಮರಸ ಬಂದು ಪ್ರಭುಲಿಂಗ ಲೀಲೆ. ಮಹಾಲಿಂಗರಂಗ ಅಂತಕ್ಕಂಥವ್ರು ಬಂದು ಅನುಭವ ಮೃತ ಅಂತಕ್ಕಂಥದ್ದಾಗುತ್ತೆ. ಲಿಂಗರಾಜ ಬಂದು ನರಪತಿ ವಿಜಯ. ನೆಕ್ಸ್ಟ್ ಕನ್ನಡದ ಮೊಟ್ಟ ಮೊದಲ ವಿಶ್ವಕೋಶ ಯಾವುದು? ವಿವೇಕ ಚಿಂತಾಮಣಿ, ಕೃಷ್ಣರಾಜ ಭಾರತ, ಕೈವಲ್ಯ ಪದ್ಧತಿ, ತ್ರಿಪುರ ದಹನ. ಕನ್ನಡದ ಮೊಟ್ಟ ಮೊದಲ ವಿಶ್ವಕೋಶ ಯಾವುದಂತ ಹೇಳಿದ ಸ್ನೇಹಿತರೆ, ನಿಜಗುಣ ಶಿವಯೋಗಿಯವರು ಬರೆದಿರ್ತಕ್ಕಂಥ ನಿಜಗುಣ ಶಿವಯೋಗಿ ಬರೆದಿರ್ತಕ್ಕಂಥ ವಿವೇಕ ಚಿಂತಾಮಣಿ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ವಿಶ್ವಕೋಶ ಆಗಿರುತ್ತೆ. ಸ್ಥಾನಪಲ್ಲಟವಾಗಿರೋ ಪದಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಸರಿಯಾದ ವಾಕ್ಯವನ್ನು ಗುರುತಿಸಿ. ದೊರಕಲಿಲ್ಲ ಯಾವ ಪ್ರೇರಣೆಯು ಹೊಸಗನ್ನಡ ಸಾಹಿತ್ಯಕ್ಕೆ ತನ್ನ ಹಿಂದಿನ ಸಾಹಿತ್ಯದಿಂದ. ನೋಡಿ, ಇಲ್ಲಿ ದೊರಕಲಿಲ್ಲ ಅಂತಕ್ಕಂಥದ್ದು ಕಂಪ್ಲೀಟಾಗಿ ಕೊಟ್ಟಿರ್ತಕ್ಕಂಥದ್ದು ವಾಕ್ಯದ ಕೊನೆಯಲ್ಲಿ ಬರೆದಿರ್ತಕ್ಕಂಥದ್ದು ಒಂದು ಕ್ರಿಯಾಪದ ಆಗಿರುತ್ತೆ ಸ್ನೇಹಿತರೆ. ಸೊ ಕ್ರಿಯಾಪದ ಅಂತ ಹೇಳಿದಾಗ ಕ್ರಿಯಾಪದ ನಮಗೆ ಒಂದು ವಾಕ್ಯದ ಕೊನೆಯಲ್ಲಿ ಬರ್ತಕ್ಕಂಥದ್ದು. ಸೊ ಅಂತಕ್ಕಂಥ ನಮಗೆ ಲಾಸ್ಟಲ್ಲಿ ಬರಬೇಕು, ಕೊನೆಯಲ್ಲಿ ಬರಬೇಕು. ಸೊ ಹಾಗಿರ್ಬೇಕಾದ್ರೆ 2 ಮತ್ತು 3 ಆಗೋದಿಲ್ಲ. ಸೊ ಉಳಿದಂತೆ ನೋಡ್ತಾ ಹೋಗೋಣ. ಈ ಫಸ್ಟ್ ಒನ್ ನೋಡ್ತೀವಿ ಅಂತಂದರೆ, ತನ್ನ ಹಿಂದಿನ ಸಾಹಿತ್ಯದಿಂದ ಯಾವ ಪ್ರೇರಣೆಯು ಹೊಸಗನ್ನಡ ಸಾಹಿತ್ಯಕ್ಕೆ ದೊರಕಲಿಲ್ಲ, ಇದು ಬರುತ್ತೆ. ಇಲ್ಲ ಇದು ನೋಡ್ತೀವಿ ಅಂತಂದರೆ, ಹೊಸಗನ್ನಡದ ಸಾಹಿತ್ಯಕ್ಕೆ ತನ್ನ ಹಿಂದಿನ ಸಾಹಿತ್ಯದಿಂದ ಯಾವ ಪ್ರೇರಣೆಯೂ ದೊರಕಲಿಲ್ಲ. ಆನ್ಸರ್ ಆಪ್ಷನ್ 4 ಆಗುತ್ತೆ ಸ್ನೇಹಿತರೆ. ಯಾಕಂತಂದರೆ ನೋಡಿ, ಇಲ್ಲಿ ಏನಾಗಿದೆ, ತನ್ನ ಹಿಂದಿನ ಸಾಹಿತ್ಯದಿಂದ ಹೊಸಗನ್ನಡಕ್ಕೆ ಬರಲ್ಲ, ಹೊಸಗನ್ನಡ ಸಾಹಿತ್ಯಕ್ಕೆ ತನ್ನ ಹಿಂದಿನ ಸಾಹಿತ್ಯದಿಂದ ಬರುತ್ತೆ. ಅರ್ಥ ಮಾಡ್ಕೊಳ್ತಾ ಹೋಗಿ, ಹೊಸಗನ್ನಡ ಸಾಹಿತ್ಯಕ್ಕೆ. ಸೊ ಇದು ನಾವು ಕರ್ತೃಪದದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಸ್ಟಾರ್ಟಿಂಗ್ ಏನು ಬರುತ್ತೋ, ಹೊಸಗನ್ನಡ ಸಾಹಿತ್ಯಕ್ಕೆ ತನ್ನ ಹಿಂದಿನ ಸಾಹಿತ್ಯದಿಂದ ಯಾವ ಪ್ರೇರಣೆಯೂ ದೊರಕಲಿಲ್ಲ. ಓಕೆ, ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್ ಮುಂದಿನಗಳಲ್ಲಿ ಯಾವುದು ಸ್ವರಗಳ ಉತ್ಪತ್ತಿ ಸ್ಥಾನವಾಗಿದೆ? ಮೂರ್ಧವ್ಯ ಅಂತ ತೊಗೊಂಡ ಸ್ನೇಹಿತರೆ, ಮೂಗಿನ ಸಹಾಯದಿಂದ ನಾವು ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಚ ಅಂತ ಏನು ಹೇಳ್ತೀವೋ, ಸೊ ಅದು ಮೂರ್ಧನ್ಯ ಬರುತ್ತೆ, ಚಾವರ್ಗ. ಇನ್ನು ತಾಲವ್ಯ ಅಂತ ಹೇಳಿದ್ರೆ ಈ ಒಂದು ಡಡ ಅಂತ ಏನು ಹೇಳ್ತೀವೋ ಸ್ನೇಹಿತರೆ, ಸೊ ಅದು ಬರುತ್ತೆ. ಇನ್ನು ಕಂಠ್ಯ ಅಂತ ಹೇಳಿದ್ರೆ ಖಚಿತ ಅಕ್ಷರಗಳವರೆಗೆ ಬರುತ್ತೆ, ಉಚ್ಚಾರಣೆ ಕಂಠದಿಂದ ಉಚ್ಚಾರಣೆ ಬರ್ತಕ್ಕಂಥದ್ದು. ದಂತ್ಯ ಅಂತ ಹೇಳಿದ್ರೆ ಹಲ್ಲುಗಳ ಒಂದು ಉಚ್ಚಾರಣೆ, ದನ ಅಂತ ಏನು ಹೇಳ್ತೀವೋ, ಸೊ ಹಲ್ಲುಗಳ ಒಂದು ಉಚ್ಚಾರಣೆಯಲ್ಲಿ ಬರ್ತಕ್ಕಂಥದ್ದು ದಂತ್ಯ ಆಗುತ್ತೆ. ಬಟ್ ಇಲ್ಲಿ ಅಂತಕ್ಕಂಥದ್ದು ನಮಗೆ ಮೂಗಿನ ಸಹಾಯದಿಂದ ಬರುತ್ತಾ, ಮೂಗು ಮುಚ್ಕೊಂಡವು ಸಹ ಆನ ಹೇಳ್ಬಹುದು. ಸೊ ಮೂರ್ಧವ್ಯ ಬರಲ್ಲ, ತಾಲವ್ಯನೂ ಸಹ ಬರೋದಿಲ್ಲ, ಅದು ಬರ್ತಕ್ಕಂಥದ್ದು ದಂತ್ಯ ಅಂತ ಹೇಳಿದಾಗ ಹಲ್ಲುಗಳ ಸಹಾಯದಿಂದ ಬರಲ್ಲ. ಇ ಓಕೆ, ಈ ಬೇಡ, ಅಂತೇಳಿ ನಮಗೆ ಕಂಠದಿಂದ ಬರ್ತಕ್ಕಂಥ ಅಕ್ಷರಗಳಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ನೆಕ್ಸ್ಟ್ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಎಡೆ ಸ್ಥಳ, ಆನನ ಅಂದರೆ ಮುಖ, ನೃಪ ಅಂದರೆ ಮಂತ್ರಿ, ಪಥ ಅಂದರೆ ದಾರಿ. ಸೊ ನಮಗೆ ಗೊತ್ತೇ ಇದೆ ಸ್ನೇಹಿತರೆ, ಪಥ ಮೀನ್ಸ್ ದಾರಿ ಅನ್ನೋದು ಗೊತ್ತಿದೆ. ಆನನ ಅಂದರೆ ಮುಖ. ಫಾರ್ ಎಕ್ಸಾಂಪಲ್ ನಿಮಗೆ ಗಜಾನನ ಅಂತ ಹೇಳ್ತೀವಿ. ಗಜಾನನ ಅಂತ ಹೇಳಿದ್ರೆ ಆನೆಯ ಮುಖವನ್ನು ಹೊಂದಿರತಕ್ಕಂಥದ್ದು ಯಾರೋ ಗಣಪತಿ, ಹೌದಲ್ವಾ? ಸೊ ಅದು ನಮ್ಗೆ ಗೊತ್ತಿದೆ. ಆನನ ಮೀನ್ಸ್ ಮುಖ, ಪಥ ಅಂದರೆ ದಾರಿ, ಎಡೆ ಅಂದರೆ ಸ್ಥಳ ಬರುತ್ತೆ ಸ್ನೇಹಿತರೆ. ಬಟ್ ನೃಪ ಅಂದರೆ ಮಂತ್ರಿ ಬರಲ್ಲ. ನೃಪ ಅಂತ ಹೇಳಿದ್ರೆ ರಾಜ, ಅರಸ ಅನ್ನೋ ಒಂದು ಅರ್ಥದಲ್ಲಿ ಬರುತ್ತೆ. ಸೊ ಮಂತ್ರಿನೇ ಬೇರೆ, ರಾಜನೇ ಬೇರೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಗುಂಪಿಗೆ ಸೇರಿದ ಪದ ಅಂತ ಹೇಳಿದ್ರೆ ಅದು ಆಪ್ಷನ್ 3 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಭಿನ್ನಾಭಿಪ್ರಾಯ ಪದದ ವಿರುದ್ಧಾರ್ಥಕ ಪದವನ್ನು ಮುಂದಿನ ಆಯ್ಕೆಗಳಲ್ಲಿ ಗುರುತಿಸಿ. ಭಿನ್ನಾಭಿಪ್ರಾಯ ಅಂದರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿಯಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಅಭಿಪ್ರಾಯ ಅಂದರೆ ಅಭಿಪ್ರಾಯ ಸಿಂಗಲ್ ಆಯಿತು. ಆ ಭಿನ್ನಾಭಿಪ್ರಾಯಕ್ಕೆ ವಿರುದ್ಧಾರ್ಥಕ ಪದ ಅಂತ ಹೇಳಿದ್ರೆ ಅದು ಏಕಾಭಿಪ್ರಾಯ. ಏಕಾಭಿಪ್ರಾಯ ಅಂದರೆ ಒಂದೇ ಅಭಿಪ್ರಾಯ, ಎಲ್ಲರದು ಸಹ ಒಂದೇ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಧಾತುವನ್ನು ಈ ಮುಂದಿನ ಹೆಸರಿನಿಂದ ಗುರುತಿಸುತ್ತಾರೆ. ಧಾತು ಅಂತ ಹೇಳಿದಾಗ ನಾವು ಸ್ನೇಹಿತರೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ. ಕ್ರಿಯಾಪದದ ಮೂಲ ರೂಪ. ಓಕೆ, ಸೊ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ. ಸೊ ಹೀಗಿರಬೇಕಾದ್ರೆ ಪ್ರತ್ಯಯ ಬರೋದಿಲ್ಲ, ನಾಮ ಪ್ರಕೃತಿ ಬರೋದಿಲ್ಲ ಸ್ನೇಹಿತರೆ. ಕ್ರಿಯಾ ಪ್ರಕೃತಿಯನ್ನು ನಾವು ಧಾತು ಅಂತ ಕರಿತೀವಿ. ಸೊ ಕ್ರಿಯಾ ವಿಶೇಷಣವೂ ಸಹ ಬರೋದಿಲ್ಲ. ಇಲ್ಲಿ ಕ್ರಿಯಾಪದದ ಒಂದು ಮೂಲ ರೂಪ ಧಾತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೋದನು
ಅನ್ನೋದು ಪದರ ಒಂದು ಧಾತು ಯಾವುದು ಅಂತ ಹೇಳಿದ್ರೆ ಹೋಗು ಅಂತ ಆಗುತ್ತೆ. ಬಂದನುಕ್ಕೆ ಒಂದು ಕ್ರಿಯಾಪದದ ಮೂಲ ರೂಪ ಧಾತು ಅಂತ ಹೇಳಿದ್ರೆ ಬಾ ಅಂತ ಆಗುತ್ತೆ. ಅಥವಾ ತಿಂದನು ತಿನ್ನು ಅಂತಕ್ಕಂಥದ್ದಾಗುತ್ತೆ. ಆಟವನ್ನು ಆಡಿದನು ಅಂತ ಹೇಳಿದಾಗ ಆಡಿದನು ಅದಕ್ಕೆ ಹಾಡು ಅಂತಕ್ಕಂಥದ್ದು. ಸೊ ಆಟ ಅಂತಕ್ಕಂಥದ್ದು ಒಂದು ಧಾತು ಆಗಿರುತ್ತೆ. ಸೊ ಈ ರೀತಿ ಧಾತು ಅಂತಕ್ಕಂಥದ್ದು ಯಾವುದೇ ಒಂದು ಇದಕ್ಕೋದ್ರೂ ಸಹ ತನ್ನ ಒಂದು ಮೂಲ ರೂಪವನ್ನು ಕಳ್ಕೊಳ್ಳೋದಿಲ್ಲ. ಸೊ ಅದನ್ನು ನಾವು ಧಾತು ಅಂತ ಕರಿತೀವಿ. ಓಕೆ, ಕ್ರಿಯಾಪದದ ಮೂಲ ರೂಪ ಧಾತು ಆಗಿರುತ್ತೆ. ಸೊ ಕ್ರಿಯಾ ಪ್ರಕೃತಿ ಅಂತಲೂ ಸಹ ಕರಿಬಹುದಾಗಿರುತ್ತೆ. ಈ ಮುಂದಿನ ಪದಗಳಲ್ಲಿ ಸಾಧಿತ ಧಾತು ಯಾವುದು? ಸಹಜ ಧಾತು, ಸಾಧಿತ ಧಾತು ಅಂತ ಹೇಳ್ತೀವಿ ಸ್ನೇಹಿತರೆ. ಸಾಧಿತ ಧಾತುನಲ್ಲಿ ಇಸು ಅಂತಕ್ಕಂಥ ಒಂದು ಪ್ರತ್ಯಯವನ್ನು ಸೇರಿಸ್ತಾ ಹೋದಾಗ ನಾವು ಸಾಧಿತ ಧಾತು ಅಂತ ಹೇಳ್ತೀವಿ. ಸೊ ಹಬ್ಬಾರ ಪ್ಲಸ್ ಇಸು ಅಬ್ಬರಿಸು. ಸೊ ಆಪ್ಷನ್ 2 ಅಬ್ಬರಿಸು ಅಂತಕ್ಕಂಥದ್ದು ಸಾಧಿತ ಧಾತು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನ ಸಂಯೋಜನೆಯಲ್ಲಿ ದ್ವಿರುಕ್ತಿ ಸಂಯೋಜನೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ದ್ವಿರುಕ್ತಿ ಅಂತ ಹೇಳಿದ್ರೆ ಸ್ನೇಹಿತರೆ ಫಸ್ಟ್ ದ್ವಿ ಮೀನ್ಸ್ 2 ಪ್ಲಸ್ ಉಕ್ತಿ. ಒಂದು ಪದವನ್ನು 2 ಸಾರಿ ರಿಪೀಟ್ ಮಾಡ್ತಾರೆ ಆ್ಯಂಡ್ ಆ ಒಂದು ಪದಕ್ಕೆ ಏನಂತ ಹೇಳಿದ್ರೆ ಪದದ ಅರ್ಥವನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಅದಕ್ಕೆ ಅರ್ಥ ಇರುತ್ತೆ. ಅರ್ಥ ಮೀನ್ಸ್ ಮೀನಿಂಗ್ ಇರ್ತಕ್ಕಂಥ ಒಂದು ಪದ 2 ಸಾರಿ ಬಂದರೆ ಅದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ತಳ ತಳ ಪಳ ಸರಸರ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ದ್ವಿರುಕ್ತಿ ಅಂತ ಕರೆಯೋದಕ್ಕಾಗಲ್ಲ. ಯಾಕಂತಂದರೆ ಇದು ಯಾವುದೇ ಒಂದು ಅರ್ಥವನ್ನು ಹೊಂದಿಲ್ಲ. ಇದೊಂದು ಅನುಕರಣೆಯಿಂದ ಬಂದಂಥ ಪದಗಳಾಗಿರುತ್ತೆ. ಅನುಕರಣ ಪದಗಳಂತ ಹೇಳ್ತೀವಿ. ಇನ್ನು ಮನೆ ಮಠ ಗಿಡ ಗಂಟಿ ಕಾಳು ಕಡಿ ಇದೆಲ್ಲ ನಾವು ಏನಂತ ಹೇಳ್ತೀವಿ ಜೋಡು ನುಡಿಗಳಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಬಟ್ ಕಟ್ಟ ಕಡೆಗೆ ನಟ್ಟ ನಡುವೆ ಮೊತ್ತ ಮೊದಲು ಇದನ್ನೆಲ್ಲ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಪದ 2 ಸಾರಿ ಬಂದಿಲ್ಲ ನೋಡಿ. ಇಲ್ಲಿ ಕಟ್ಟ ಕಡೆಗೆ ಅಂದರೆ ಕಡೆಗೆ ಕಟ್ಟ ಕಡೆಗೆ, ನಟ್ಟ ನಡುವೆ ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ, ಮೊಟ್ಟ ಮೊದಲು ಸೊ ಮೊದಲು ಪ್ಲಸ್ ಮೊಟ್ಟ ಮೊದಲು. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ಬಿಡಿಸ್ಬಾರ್ದಾಗ ನಿಮಗೆ ಮೊದಲು ಪ್ಲಸ್ ಮೊತ್ತ ಮೊದಲು, ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ, ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಆನ್ಸರ್ ಆಪ್ಷನ್ 1 ದ್ವಿರುಕ್ತಿ. ಕೆಳಗಿನ ನಾವು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದ್ಯಾಹಾರ, ಯಮಕೆ, ಕಮಟ, ಕೇಚರ. ಸ್ನೇಹಿತರೆ ನೋಡ್ತಾ ಹೋಗಿ. ಮೂಳೆ, ಗಂಧರ್ವ, ಊಹೆ, ಆಮೆ ಅಂತ ಕೊಟ್ಟಿದ್ದಾರೆ. ಕೇಚರ ಮೀನ್ಸ್ ಗಂಧರ್ವ ಅನ್ನೋ ಅರ್ಥ ನಮಗೆ ಗೊತ್ತಿದೆ. ಇದೊಂದು ತುಂಬಾ ಒಂದು ಇದಾಗಿರ್ತಕ್ಕಂಥದ್ದು. ಇದು ನೋಡ್ತಾ ಹೋದಾಗ ಡಿಗೆ 2 ಎಲ್ಲಿದೆ ನೋಡ್ತಾ ಹೋಗಿ. ಡಿಗೆ 2 ಇಲ್ಲಿದೆ ನೋಡಿ. ಸೊ ನೋಡಿ, ಅದ್ಯಾಹಾರ ಅಂತ ಹೇಳಿದ್ರೆ ಊಹೆ ಅಂತ ಅರ್ಥ ಬರುತ್ತೆ. ಯಮಕೆ ಅಂತ ಹೇಳಿದ್ರೆ ಮೂಳೆ ಅಂತ ಅರ್ಥ ಬರುತ್ತೆ. ಕಮಟ ಅಂತ ಹೇಳಿದ್ರೆ ಆಮೆನ ಅರ್ಥದಲ್ಲಿ ಬರುತ್ತೆ. ಕೇಚರ ಅಂದರೆ ಗಂಧರ್ವ ಅರ್ಥದಲ್ಲಿ ಬರುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಖೇಚರ ಅಂತ ಹೇಳಿದ್ರೆ ಪಕ್ಷಿನ ಅರ್ಥ ಕೊಟ್ಟಿದ್ದಾರೆ ಸ್ನೇಹಿತರೆ. ಕಾರ್ಪಸ ಅಂದರೆ ಏನಂತ ಹೇಳಿದ್ರೆ, ಕಾರ್ಪಸ ಮೀನ್ಸ್ ಇದೊಂದು ಸಂಸ್ಕೃತ ಪದ ಆಗಿರುತ್ತೆ. ಸಂಸ್ಕೃತ ಪದ ಕಾರ್ಪಸ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅದನ್ನು ಹತ್ತಿ ಅಂತ ಹೇಳ್ತೀವಿ. ಆಪ್ಷನ್ 2 ಹತ್ತಿ. ಕಾರ್ಪಸ ಸಂಸ್ಕೃತ ಪದ, ಹತ್ತಿ ಕನ್ನಡ ಪದದಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲೊಂದು ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಇದು ಪುಷ್ಪವರ್ಣ ಚಿಹ್ನೆ ಆದರೆ ಈ ಒಂದು ಚಿಹ್ನೆಯನ್ನು ಏನೆಂದು ಸೂಚಿಸುತ್ತಾರೆ? ಕಡಿಮೆ, ಹೆಚ್ಚು, ಏಕೆಂದರೆ, ಹಂಸಪಾದ ಅಂತ ಕೊಟ್ಟಿದ್ದಾರೆ. ಸೊ ಕಡಿಮೆ ಹೆಚ್ಚಿಗೆ ನಾವು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಏಕೆಂದರೆ ಬರೋದಿಲ್ಲ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 4 ಹಂಸಪಾದ ಆಗುತ್ತೆ. ಏನು ಹಂಸಪಾದ ಅಂದರೆ ಏನು ಹಾಗಾದ್ರೆ ಅಂತ ನೋಡ್ತವ್ರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಹೌದಾ, ಈಗ ನಾನು ಬರಿತೀನಿ ಸೂಚಿಸುದೆ ಅಂತ ಬರೆದ್ಬಿಟ್ಟೆ. ಸೊ ಇಲ್ಲಿ ಏನು ಮಿಸ್ ಆಯಿತು? ಮಿಸ್ ಆಯಿತು ಸ್ನೇಹಿತರೆ. ಸೊ ಇದಕ್ಕೆ ನಾವೇನು ಮಾಡಬಹುದು, ಈ ಥರ ಚಿಹ್ನೆಯನ್ನು ಹಾಕ್ಬಿಟ್ಟು ಇಲ್ಲಿ ಹಾಕ್ತೀವಿ ತದೆ. ಓಕೆ, ಮಿಸ್ ಆಗಿರ್ತಕ್ಕಂಥ ಪದ ಏನು ಅಲ್ಲಿ ಉಳಿದೋಗಿರ್ತೋ ಸೊ ಆ ಪದವನ್ನು ಸೊ ಹೀಗೆ ಬಿಟ್ಟೋದಂತಹ ಪದಗಳನ್ನು ಸೇರಿಸ್ಬೇಕಂತ ಹೇಳಿದ್ರೆ ನಾವು ಈ ಒಂದು ಚಿಹ್ನೆಯನ್ನು ಹಾಕ್ತೀವಿ. ಇದನ್ನು ನಾವು ಹಂಸಪಾದ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೂ ಅಷ್ಟೇ. ಈಗ ಹಂಸಪಾದ ಅಂತ ಇದೆ. ಸೊ ಹಾಕ್ತೀವಿ ಹಂಸ ದ ಅಂತ ಬರಿತೀವಿ. ಸೊ ಇಲ್ಲಿ ಅಂತ ಸೇರಿಸ್ಕೊಳ್ಬೋದು. ಈ ಒಂದು ಚಿಹ್ನೆಯನ್ನು ಹಾಕಿ ಇದನ್ನು ಹಂಸಪಾದ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಪ ಬ ಅಕ್ಷರಗಳು ಓಷ್ಟ ವರ್ಣಗಳೆಂದರೆ ವ ಅಕ್ಷರವು ಯಾವ ವರ್ಣವೆನಿಸುತ್ತದೆ? ಈಗ ಪ ಮೀನ್ಸ್ ಈ ಒಂದು ಓಷ್ಟ ಮೀನ್ಸ್ ತುಟಿಗಳಿಂದ ಉಚ್ಚಾರಣೆನ ಮಾಡ್ತೀವಿ. ಹೌದಾ, ಅಪ್ಪ ತುಟಿಯಿಂದ ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದು. ಸೊ ವಾ ಅಂತಕ್ಕಂಥದ್ದು ಏನ ದಂತೋಷ್ಠನ, ಕಂಠೋಷ್ಠ, ಕಂಠತಾಲು, ಮೂರ್ಧನ್ಯ ಅಂತ ಕೊಟ್ಟಿದ್ದಾರೆ. ಸೊ ವಾ ಅಂತಕ್ಕಂಥದ್ದು ಮೂರ್ಧನ್ಯ ಅಂತ ಹೇಳಿದ್ರೆ ಮೂಗುವಾಗೂ ಸಂಬಂಧ ಇಲ್ಲ ಸ್ನೇಹಿತರೆ. ಹೌದಾ, ಸೊ ವಾ ಅಂತ ಹೇಳಿದ್ರೆ ನೋಡಿ ವಾ ಅಂತ ಉಚ್ಚಾರಣೆ ಮಾಡ್ತೀವಿ. ಕೆಳಗಡೆ ದಂತ ಹಲ್ಲುಗಳೇನಿದೆಯೋ ಅದು ಬರುತ್ತೆ. ಈಗ ಕಂಠ ಅಂತ ಹೇಳಿದ್ರೆ ವಾ ಅಂತಕ್ಕಂಥದ್ದು ಕಂಠಕ್ಕೂ ಸಹ ಸಂಬಂಧಪಟ್ಟಂಥದ್ದೆಲ್ಲ. ಕಂಠ ಬರೋದಿಲ್ಲ, ದಂತ್ಯೋಷ್ಟಕ್ಕೆ ಬರುತ್ತೆ. ಮೀನ್ಸ್ ನೀವು ಒಂದು 2-3 ಸರಿ ಉಚ್ಚಾರಣೆ ಮಾಡಿ ವಾ ಅಂತ. ಸೊ ಅಲ್ಲಿ ಹಲ್ಲುಗಳು ಕೆಳಗಡೆ ದವಡೆ ಹಲ್ಲುಗಳೇನಿದೆಯೋ ಸೊ ಅದರ ಒಂದು ಸಹಾಯದಿಂದ ಉಚ್ಚಾರಣೆನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಸ್ವರಕ್ಕೆ ಸ್ವರ ಪರವಾದಾಗ ಕೆಲವು ವೇಳೆ ಸಂಧಿಯಾಗುವುದಿಲ್ಲ. ಇದನ್ನು ಏನೆಂದು ಕರೆಯುತ್ತೇವೆ? ಅಕ್ಷರ ಸಂಧಿ, ಲೋಪ ಸಂಧಿ, ಪ್ರಕೃತಿ ಭಾವ, ಸ್ವರಭಾವ. ಸೊ ಏನು ಪದಗಳು ಸಂಧಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥವು ನಾವೇಂತ ಕರಿತೀವಿ? ಪ್ರಕೃತಿ ಭಾವ ಅಂತ ಕರಿತೀವಿ ಸ್ನೇಹಿತರೆ. ಆಪ್ಷನ್ 3 ಪ್ರಕೃತಿ ಭಾವ. ಸೊ
ಸಂಧಿಯನ್ನು ಮಾಡಬೇಕಾದ್ರೆ ಅದು ಸಂಧಿ ಆಗದೆ ಇರ್ತಕ್ಕಂಥ ಒಂದು ಪದಗಳು. ಫಾರ್ ಎಕ್ಸಾಂಪಲ್ ಹಾ ಮನೆ ಆಗಿರ್ಬೋದು. ಸೊ ಅದು ಪ್ಲಸ್ ಮನೆ ಅಂತ ಹೇಳ್ತೀವಿ, ಬಟ್ ಹಾ ಮನೆ ಅಂತಕ್ಕಂಥ ಬಿಡಿಸಿ ಬರೀತಕ್ಕಂಥದ್ದು ಆಗಿರೋದಿಲ್ಲ ಸ್ನೇಹಿತರೆ. ಸೊ ಇಂಥ ಪದಗಳನ್ನ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ಆಯ್ಕೆಗಳಲ್ಲಿ ವಿಭಕ್ತಿ ಪ್ರತ್ಯಯಕ್ಕೆ ಸರಿಯಾದ ಕಾರಕಾರ್ಥಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವು ಬರ್ಕೊಬಿಡಿ ಸ್ನೇಹಿತರೆ. ಹಣ್ಣು ಅಂತಕ್ಕಂಥದ್ದು ಏನು ಬರುತ್ತೆ ನಿಮಗೆ? ಹಣ್ಣು ಅಂತಕ್ಕಂಥದ್ದು ಏನು ಬರುತ್ತೆ ಅಂತ ಹೇಳಿದಾಗ ದ್ವಿತೀಯ ಬರುತ್ತೆ. ಪ್ರಥಮವು ದ್ವಿತೀಯ ಹಣ್ಣು. ಗೆ ಅಥವಾ ಕೆ ಅಂತಕ್ಕಂಥದ್ದು ಚತುರ್ಥಿ ಬರುತ್ತೆ. ಚತುರ್ಥಿ. ಅಲ್ಲಿ ಅಂತ ಹೇಳಿದಾಗ ಸಪ್ತಮಿ. ಆ್ಯಂಡ್ ಇಂದ ಬಂದು ತೃತೀಯ. ಹೌದಾ? ಸೊ ಹೀಗಿರಬೇಕಾದ್ರೆ ದ್ವಿತೀಯ ಅಂತ ಹೇಳಿದಾಗ ಏನೋ ಬರುತ್ತೆ ನೋಡಿ, ಪ್ರಥಮಗೆ ಕರ್ತೃ ಬರುತ್ತೆ, ದ್ವಿತೀಯಗೆ ಏನು ಬರುತ್ತೆ? ಕರ್ಮ ಬರುತ್ತೆ ಸ್ನೇಹಿತರೆ. ದ್ವಿತೀಯ ಕರ್ಮ ಬರುತ್ತೆ. ಸೊ ಹೇಗೆ ಏನಾಗುತ್ತೆ? 5 ಆಗುತ್ತೆ. ಸೊ ಹೇಗೆ 5 ಅಂತ ಹೇಳಿದಾಗ 3 ಮತ್ತು 1 ತಪ್ಪಾಯಿತು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ತಾ ಹೋಗಿ. ಇನ್ನು ತೃತೀಯ ಹಿಂದಾಗಿ ಏನಾಗುತ್ತೆ? ಕರ್ಣಾರ್ಥ ಬರುತ್ತೆ ನೋಡಿ. ಕರ್ತೃ ಬಂದು ಪ್ರಥಮ ಬರುತ್ತೆ. ಕರ್ಮ ಬಂದು ದ್ವಿತೀಯ ಬರುತ್ತೆ. ಆ್ಯಂಡ್ ಕರ್ಮ ಬಂದು ಕರ್ತೃ ಕರ್ಮ ಕರ್ಣಾರ್ಥ ಬಂದು ತೃತೀಯ ಬರುತ್ತೆ. ಸೊ 3 ಅರ್ಥ ಮಾಡ್ಕೊಳ್ಳಿ. ಕರ್ತೃ ಕರ್ಮ ಕರ್ಣಾರ್ಥ. ಸೊ ತೃತೀಯ ಹಿಂದ ಅಂತ ಹೇಳಿದ್ರೆ ಕರ್ಣಾರ್ಥ ಬರುತ್ತೆ. ಇಲ್ಲಿದೆ ನೋಡಿ ಕರ್ಣಾರ್ಥ 3. ಡಿಗೆ 3 ಇಲ್ಲಿದೆ ನೋಡಿ. ಸೊ ಇದು ಬರೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ನೋಡಿ, ದ್ವಿತೀಯಗೆ ಕರ್ಮ ಬರುತ್ತೆ, ಇದಾಯಿತು. ಆ್ಯಂಡ್ ನೆಕ್ಸ್ಟು ಇಂದ ತೃತೀಯಗೆ ನಿಮಗೆ ಕರ್ಣಾರ್ಥ ಬರುತ್ತೆ. ಸೊ ಫೈನಲೈಸ್ ಇಲ್ಲಿದೆ ನೋಡಿ. ಇಲ್ಲಿದೆ. ಇನ್ನು ಬೇಕಾದ್ರೆ ನೀವು ನೋಡ್ಕೊಳ್ಬಹುದು ನೋಡಿ. ಇಲ್ಲಿ ಗೆ ಅಥವಾ ಹೀಗೆ ಅಂತ ಏನಿದೆಯೋ ಚತುರ್ಥಿಗೆ ಬರ್ತಕ್ಕಂಥದ್ದು ಸಂಪ್ರದಾನ ಬರುತ್ತೆ. 1 ನೋಡಿ, 1 ಬರುತ್ತೆ. ಯಾವುದಕ್ಕೆ? ಬಿಗೆ. ಇಲ್ಲಿದೆ ನೋಡಿ. ಆ್ಯಂಡ್ ಅಲ್ಲಿ ಸಪ್ತಮಿ ಅಂತ ಹೇಳಿದಾಗ ಸ್ನೇಹಿತರೆ ಅದು ಬರ್ತಕ್ಕಂಥದ್ದು ಈ ಒಂದು ಅಧಿಕರಣ ಬರುತ್ತೆ ನೋಡಿ, ಇಲ್ಲಿದೆ. ಇನ್ನು ಸಂಬಂಧ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಷಷ್ಠಿ ಬರುತ್ತೆ. ಹಾಗೆ ಷಷ್ಠಿ ಅಂತ ಏನು ಹೇಳ್ತೀವೋ ಸೊ ಅಲ್ಲಿ ಬರ್ತಕ್ಕಂಥದ್ದು ಸಂಬಂಧ ಬರುತ್ತೆ. ಓಕೆ, ಫಸ್ಟ್ ನೀವು ನೋಡ್ಕೋಬಹುದು ಕರ್ತೃ ಕರ್ಮ ಕರ್ಣಾರ್ಥ. ಸೊ ಈ 3 ಕ ಇಂದ ಬರುತ್ತೆ. ಅದು ಮತ್ತು ಕರ್ತೃ ಕರ್ಮ ಅನ್ನೋದು ಈ ಒಂದು ಸೆಂಟೆನ್ಸ್ ಫಾರ್ಮೇಷನ್ ವಾಕ್ಯವನ್ನು ಮಾಡಬೇಕಾದ್ರೆ ನಾವು ಯೂಸ್ ಮಾಡ್ತಾ ಹೋಗ್ತೀವಲ್ವ. ಸೊ ಆ ಒಂದು ರೇಂಜಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ. ನೆಕ್ಸ್ಟ್ ಈ ಮುಂದಿನ ಆಯ್ಕೆಗಳಲ್ಲಿ ಯಾವುದು ನಾನಾರ್ಥ ಪದವಲ್ಲ ಗುರುತಿಸಿ. ನಾನಾರ್ಥ ಅಂತ ಹೇಳಿದ ಸ್ನೇಹಿತರೆ ಒಂದು ಪದಕ್ಕೆ ಬೇರೆ ಬೇರೆ ವಿಭಿನ್ನ ಅರ್ಥವನ್ನು ಕೊಡ್ತಕ್ಕಂಥದ್ದು ಇರಬೇಕು. ಇಲ್ಲಿ ಕೊಟ್ಟಿದ್ದಾರೆ ವಚನ ಅಂದರೆ ಹಾಣೆ ಮಾತು ಅಂತ ಕೊಟ್ಟಿದ್ದಾರೆ. ಕರ ಅಂದರೆ ತೆರಿಗೆ ಕೈ ಅಂತ ಕೊಟ್ಟಿದ್ದಾರೆ. ತಿರೆ ಭೂಮಿ ದರೆ ಕೊಟ್ಟಿದ್ದಾರೆ. ಅರಸು ರಾಜ ಹುಡುಕು ಅಲ್ವಾ. ಸೊ ಈಗ ಅರಸು ಅಂದರೆ ರಾಜ ಅನ್ನೋ ಅರ್ಥ ಬರುತ್ತೆ, ಹುಡುಕೋದು ಅಂತಲೂ ಅರ್ಥ ಬರುತ್ತೆ, ಸರ್ಚ್ ಮಾಡ್ತಕ್ಕಂಥದ್ದು. ಈ ಕರ ಅಂತ ಹೇಳಿದ್ರೆ ತೆರಿಗೆ ಟ್ಯಾಕ್ಸ್ ಆಗ್ತಕ್ಕಂಥದ್ದು, ಮತ್ತು ಕೈನ ನಾವು ತೆರಿಗೆ ಅಂತ ಹೇಳ್ತೀವಿ, ಕರ ಅಂತ ಹೇಳ್ತೀವಿ. ಬಟ್ ತಿರೆಗೆ ಏನಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ತಿರೆಗೆ ಭೂಮಿ ಮತ್ತು ದರೆ ಅಂತ ಕೊಟ್ಟಿದ್ದಾರೆ. ದರೆ ಭೂಮಿ 2 ಒಂದೇ ಅರ್ಥ ಸ್ನೇಹಿತರೆ. ಭೂಮಿ ಅಂದ್ರೂ ಭೂಮಿನೇ, ತಿರೆ ಅಂದ್ರೂ ಭೂಮಿನೇ, ದರೆ ಅಂದ್ರೂ ಭೂಮಿನೇ. ಬಟ್ ಇಲ್ಲಿ ನಾನಾರ್ಥ ಬಂದಿಲ್ಲ, ಸಮಾನಾರ್ಥಕ ಪದವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆನ್ಸರ್ ನಾವು ಆಪ್ಷನ್ 3 ತೊಗೊಳ್ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ತೀವಿ, ತುಂಬ ಈಸಿಯಾಗಿದೆ ನೋಡಿದ ತಕ್ಷಣ. ಬಟ್ ನಾವು ಮುಗಿಸೋದಿಲ್ಲನೇ. ತಿರೆ ಅಂದ್ರೂ ಭೂಮಿ, ಭೂಮಿ ಅಂದ್ರೂ ಭೂಮಿ, ದರೆ ಅಂದ್ರೂ ಭೂಮಿ. ಇಲ್ಲಿ ನಾನಾರ್ಥ ಬಂದಿಲ್ಲ, ಸಮಾನಾರ್ಥಕ ಪದ ಬಂದಿದೆ. ಈ ಮುಂದಿನ ಆಯ್ಕೆಗಳಲ್ಲಿ ಸರಿಯಾದ ತತ್ಸಮ ತದ್ಭವನ ಗುರುತಿಸಿ ಅಂತ ಕೊಟ್ಟಿದ್ರೆ ಕಾರ್ಯ ಕಬ್ಬ ಅಂತ ಕೊಟ್ಟಿದ್ರೆ ಕಾರ್ಯ ಕಬ್ಬ ಅಲ್ಲ, ಕಾರ್ಯ ಬಂದು ಕಜ್ಜ ಆಗಿರುತ್ತೆ. ಸೊ ನೆಕ್ಸ್ಟ್ ಕಜ್ಜ ಕಾಯಕ ತಪ್ಪಾಗಿದೆ ಸ್ನೇಹಿತರೆ. ಸ್ವರ ಸಗ್ಗ ಅಂತ ಕೊಟ್ಟಿದ್ರೆ ಸ್ವರ್ಗ ಸಗ್ಗ ಬರುತ್ತೆ. ಸೊ ಇದು ತಪ್ಪಾಗಿದೆ ಅಲ್ವಾ. ಕುಟಾರ ಕೊಡಲಿ ಇದು ಸರಿಯಾಗಿದೆ ಸ್ನೇಹಿತರೆ. ತತ್ಸಮ ತದ್ಭವದಲ್ಲಿ ಕುಟಾರ ಕೊಡಲಿ ತತ್ಸಮ ತದ್ಭವ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಸರಿ ಹೊಂದದ ಗುಂಪನ್ನೇ ಗುರುತಿಸಿ. ರತಿಭಾವ ಅಂದರೆ ಶೃಂಗಾರ, ಹಾಸ್ಯ ಅಂದರೆ ಹಾಸ್ಯರಸ, ಜಿಗುಪ್ಸೆ ಭಾವ ಅಂದರೆ ಭೀಮತ್ಸರಸ, ಆ್ಯಂಡ್ ಉತ್ಸಾಹ ಅಂದರೆ ರೌದ್ರರಸ ಅಂತ ಕೊಟ್ಟರೆ ನೋಡಿ. ಇಲ್ಲೇ ಅರ್ಥ ಆಗ್ಬಿಡುತ್ತೆ ನಿಮಗೆ. ರತಿಭಾವ ಅಂದರೆ ರತಿ ಮೀನ್ಸ್ ಶೃಂಗಾರದಲ್ಲಿ ಬರುತ್ತೆ, ಹಾಸ್ಯ ಬರುತ್ತೆ, ಜಿಗುಪ್ಸೆ ಭೀಮತ್ಸರಸ ಬರುತ್ತೆ, ಉತ್ಸಾಹ ಅಂದರೆ ಉತ್ಸಾಹ ಅನ್ನೋ ಒಂಥರ ಖುಷಿಯಲ್ಲಿ ಬರುತ್ತೆ, ಹೌದಲ್ವಾ. ಸೊ ಬಟ್ ಇಲ್ಲಿ ರೌದ್ರ ಅಂದರೆ ಅದೊಂದು ಕೋಪ, ಒಂದು ಆವೇಶದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದು ಆನ್ಸರು ಸರಿ ಹೊಂದದ ಗುಂಪು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 4. ನೆಕ್ಸ್ಟ್ ಸಮಾಸಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೇಳಿದರೆ ಅಂಶಿ ಸಮಾಸದಲ್ಲಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿರುತ್ತೆ. ಸೊ ಆಲ್ರೆಡಿ ನಿಮ್ಗೆ ಕೊಟ್ಟ ಹಾಗೆ ಒಂದು ಮುಂಬಾಗಿಲು ಅಂತ ಕೊಟ್ಟೆ, ಅಥವಾ ಮುಂಗೈ, ಮುಂಬಾಗಿಲು, ಬಾಗಿಲು ಪ್ಲಸ್ ಮುಂದೆ. ಓಕೆ, ಸೊ ಇಲ್ಲಿ ಪೂರ್ವ ಪದದ ಅರ್ಥ ಏನಾಗಿದೆ? ಬಾಗಿಲು ಅಂದರೆ ಒಂದು ಅಲ್ಲಿ ನಾಮಪದ ಆಗಿರುತ್ತೆ, ಪ್ರಧಾನವಾಗಿರುತ್ತೆ. ನೆಕ್ಸ್ಟ್ ಕನ್ನಡದ ಅಂಶಿ ಸಮಾಸದಲ್ಲಿ ಒಂದು ಪದ ಅವ್ಯಯವೂ ಇದ್ದಿರುತ್ತೆ. ಸೊ ಇಲ್ಲಿ ನೋಡಿ ಮುಂದೆ, ಹಿಂದೆ, ಹಡಿ, ಮುಂದು ಅಂತ ಬರುತ್ತೆ. ಬಟ್ ಇಲ್ಲಿ ಯಾವುದೇ ಒಂದು ಅವ್ಯಯ ಬರೋದಿಲ್ಲ.
ಸೊ ಹಾಗೆ ಆಯ್ಕೆ 2 ತಪ್ಪಾಗುತ್ತೆ ಸ್ನೇಹಿತರೆ. ಇನ್ನು ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸ ದ್ವಂದ್ವ ಸಮಾಸ. ಹೌದು, ಈಗ ಫಾರ್ ಎಕ್ಸಾಂಪಲ್ ರಾಮ ಲಕ್ಷ್ಮಣರು ಅಂತ ತಗೊಂಡ್ರೆ, ರಾಮ ಲಕ್ಷ್ಮಣರು ಅಂತ ತಗೊಂಡ್ರೆ ರಾಮರು ಪ್ಲಸ್ ಲಕ್ಷ್ಮಣರು ಅಂತ ಹೇಳ್ತೀವಿ, ಲಕ್ಷ್ಮಣರು. ಓಕೆ, ಸೊ ಈಗಿರ್ಬೇಕಾದ್ರೆ ಎರಡೂ ಪದಗಳು ಅಂದರೆ ಈ ಒಂದು ಪೂರ್ವ ಪದ ಆಗಿರ್ಬೋದು, ಉತ್ತರ ಪದ ಎರಡೂ ಸಹ ಸಮಾನ ಒಂದು ಅರ್ಥವುಳ್ಳಂಥ ಪ್ರಧಾನವನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಸೊ ಆಪ್ಷನ್ ಸಿ ಸಹ ಸರಿಯಾಗುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್, ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದ ಸಂಖ್ಯಾವಾಚಕಗಳನ್ನು ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಅಂತ ಕೂಡ. ಸೊ ದ್ವಿಗು ಸಮಾಸ ಅಂತ ಹೇಳಿದ್ರೆ ಅಂಕಿಅಂಶ ನೋಡ್ತಾ ಹೋಗ್ತೀವಿ, ಸಂಖ್ಯೆಗಳನ್ನ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಒಗ್ಗಟ್ಟು ಅಂತ ಹೇಳ್ತೀವಿ, 2 ಪ್ಲಸ್ ಗಟ್ಟು ಒಗ್ಗಟ್ಟು. ಓಕೆ, ಸೊ ಇಲ್ಲಿ ಏನಾಯಿತು, ಪೂರ್ವ ಪದ ಯಾವುದು, ಇದು ಪೂರ್ವ ಪದ, ಇದು ಉತ್ತರ ಪದ, ಹೌದಾ. ಸೊ ಇದು ಪೂರ್ವ, ಇದು ಉತ್ತರ ಆಗುತ್ತೆ. ಪೂರ್ವ ಪದವು ನಾಮಪದವಾಗಿದ್ದು, ಇಲ್ಲಿ ನಾಮಪದ ಆಗಿದೆ, ಪೂರ್ವ ಪದ ಅನ್ನೋ ಸಂಖ್ಯೆ ಆಗಿದೆ. ಉತ್ತರ ಪದ ಸಂಖ್ಯಾವಾಚಕ, ತಪ್ಪು. ಸೊ ಇಲ್ಲೇನಾಗುತ್ತೆ, ಪೂರ್ವ ಪದ ಸಂಖ್ಯಾವಾಚಕ ಆಗಿರುತ್ತೆ, ಉತ್ತರ ಪದ ಬಂದು ಈ ಒಂದು ನಾಮಪದವಾಗಿರುತ್ತೆ. ಹಾಗಾಗಿ ಇದು ಉಲ್ಟಾ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಇಲ್ಲೇನಾಗುತ್ತೆ, ಆನ್ಸರು ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಎರಡು ಸಹ ಸರಿ ಇದೆ. ಹಾಗಾಗಿ ಆನ್ಸರ್ ಆಪ್ಷನ್ 3 ತಗೊಳ್ತೀವಿ. ನೆಕ್ಸ್ಟ್, ಮನಃಶುದ್ಧಿ ಇಲ್ಲದವರಿಗೆ ಮಂತ್ರದ ಫಲವೇನು, ತನಶುದ್ಧಿ ಇಲ್ಲದವರಿಗೆ ತೀರ್ಥದ ಫಲವೇನು, ಇವು ಯಾರ ಸಾಲುಗಳಾಗಿವೆ? ಓಕೆ, ಸೊ ಜಗನ್ನಾಥದಾಸರು, ಬಸವಣ್ಣ, ಪುರಂದರದಾಸರು, ಸರ್ವಜ್ಞ. ಮನಃಶುದ್ಧಿ ಇಲ್ಲದವರಿಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದವರಿಗೆ ತೀರ್ಥದ ಫಲವೇನು. ಸೊ ಈ ಒಂದು ಸಾಲುಗಳನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಈ ಒಂದು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳ್ತೀವಿ ಪುರಂದರದಾಸರನ್ನ. ಸೊ ಕರ್ನಾಟಕ ಸಂಗೀತ ಪಿತಾಮಹರು ಪುರಂದರದಾಸರು, ಇವರು ಇರತಕ್ಕಂಥ ಒಂದು ಸಾಲುಗಳ ಆಗಿರುತ್ತೆ. ನೆಕ್ಸ್ಟ್, ಗಾಂಧೀಜಿಯವರು ಗ್ರಾಮಗಳ ಉದ್ಧಾರವೇ ದೇಶದುದ್ಧಾರ ಎಂದು ಹೇಳಿದರು. ಈ ಹೇಳಿಕೆಯಲ್ಲಿರಬೇಕಾದ ಲೇಖನ ಚಿಹ್ನೆ ಯಾವುದಂತ ಕೊಟ್ಟಿದ್ದಾರೆ. ವಿವರಣಾತ್ಮಕ ಚಿಹ್ನೆ, ಭಾವಸೂಚಕ ಚಿಹ್ನೆ, ಆವರಣ ಚಿಹ್ನೆ, ಉದ್ಧರಣ ಚಿಹ್ನೆ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೇಳ್ಬೋದು ಸ್ನೇಹಿತರೆ, ವಿವರಣಾತ್ಮಕ ಚಿಹ್ನೆ ಎಲ್ಲೂ ಬರೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿ. ಆವರಣ ಅಂತ ಹಾಕೊಳ್ಳೋದಕ್ಕೆ ಸೊ ಆವರಣ ಸಹ ಇಲ್ಲಿ ಬರೋಂಗಿಲ್ಲ, ಭಾವಸೂಚಕನೂ ಸಹ ಇಲ್ಲ, ಉದ್ಧರಣ ಚಿಹ್ನೆ ಬರುತ್ತೆ. ಯಾಕಂತೇಳಿದ್ರೆ ಒಬ್ಬರು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಯಥಾವತ್ತಾಗಿ ಹೇಳೋದಕ್ಕೆ ಬಳಸ್ತಕ್ಕಂಥ ಉದ್ಧರಣ ಚಿಹ್ನೆ ಆಗಿರುತ್ತೆ. ಯಾವುದಂತ ಹೇಳಿದ್ರೆ ಈ ರೀತಿ ನಾವು ಆಗ್ತೀವಲ್ಲ, ಸೊ ಉದ್ಧರಣ ಚಿಹ್ನೆ, ಸೊ ಇದಾಗಿರುತ್ತೆ. ಸೊ ಇದನ್ನು ನಾವು ಉದ್ಧರಣ ಚಿಹ್ನೆ ಅಂತ ಹೇಳ್ತೀವಿ. ಸೊ ಒಬ್ಬರು ಹೇಳಿರ್ತಕ್ಕಂಥ ಹೇಳಿಕೆನ ಯಥಾವತ್ತಾಗಿ ಹೇಳೋದಕ್ಕೆ ಬಳಸ್ತಕ್ಕಂಥ ಒಂದು ಚಿಹ್ನೆ ಇದಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಕ್ವೆಶನ್, ಆದರೆ ಆದಿತ್ಯವಾರ ಡ್ಯಾಶ್ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಆದರೆ ಆದಿತ್ಯವಾರ ಬಂದರೆ ಸೋಮವಾರ, ಆದರೆ ಆದಿತ್ಯವಾರ ಇದ್ದರೆ ಸೋಮವಾರ, ಆದರೆ ಆದಿತ್ಯವಾರ ಇಲ್ಲದಿದ್ದರೆ ಶನಿವಾರ, ಆದರೆ ಆದಿತ್ಯವಾರ ಹೋದರೆ ಸೋಮವಾರ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಆದರೆ ಆದಿತ್ಯವಾರ ಹೋದರೆ ಸೋಮವಾರ, ಆದರೆ ಆದಿತ್ಯವಾರ ಹೋದರೆ ಸೋಮವಾರ. ಸೊ ಇದು ಈ ಒಂದು ಗಾದೆ ಮಾತಾಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 4 ಸರಿಯಾಗಿರ್ತಕ್ಕಂಥದ್ದು. ಸೊ ಇದು ಬಂದು ಈ ಒಂದು ಲಾಸ್ಟ್ 2025 ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರಗಳು, KE ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. KEಯಿಂದ ನಡೆದಿರ್ತಕ್ಕಂಥ ಒಂದು ಎಕ್ಸಾಮ್ಸ್ಗಳು. ಸೊ ರೀಸೆಂಟಾಗಿ ಕೇಳಿರ್ತಂಥ ಪೇಪರ್ ಅಂತೂ ತುಂಬಾ ಈಸಿಯಾಗಿದೆ. ಸೊ ಅಂಥ ಟಫ್ ಅಂತ ಕ್ವಶನ್ಸ್ ಏನಿಲ್ಲ ಇಲ್ಲಿ, ತುಂಬ ಈಸಿಯಾಗಿ, ತುಂಬ ಸಿಂಪಲ್ಲಾಗಿ, ತುಂಬ ಮೇನ್ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗಿದ್ದಾರೆ. ಸೊ ಇದು 2025 ಒಂದು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ 35 ಕ್ವೆಶನ್ಸ್ಗಳು. ಸೊ ಮುಂದುವರೆದ ಭಾಗ ಇಂಗ್ಲೀಷ್ 35 ಇರುತ್ತೆ, ಕಂಪ್ಯೂಟರ್ 30 ಇರುತ್ತೆ. ಸೊ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ.